ಹಾ ಮೇಡಮ್. ಕೆಳಗಿರುತ್ತಲ್ರಿ ಮೇಡಮ್. ಕಳಿಸ್ತೀನಿ ತಡ್ರಿ. ಅಂಕಿ ಐತಲ್ರ ಅದನ್ರಿ. ತಡ್ರಿ ನೋಡ್ತೀನಿ. ನೀವ್ ಜಾಯ್ನ್ ಆಗಿರನ್ರಿ? ಇಲ್ರಿ ಮೇಡಮ್, ಇನ್ನೂ ಜಾಯ್ನ್ ಆಗಿಲ್ಲ ನಾನು. ಆಗಿಲ್ಲನ್ರಿ? ಹಾ. ಹಲೋ. ಹಲೋ. ವಿಜಯ ಹಾ ಮೇಡಮ್ ರೀ ಮೇಡಮ್. ಕೇಳಿದ್ರಾ? ಹಾ ಕೇಳಾತೈತ್ರಿ. ಓಕೆ. ತಡ್ರಿ ನಾನು ಇದ್ರೊಳಗ ಒಂದು ಜಾಯಿನ್ ಆಗ್ಬಿಡ್ತೀನಿ. ಲ್ಯಾಪ್ಟಾಪ್ನಾಗ ಒಂದು. Recording in progress.
ವೀಣಾ ಫುಲ್ ಹಾ ಮಾಡ್ತೀನಿ ಮೇಡಮ್. ಎಷ್ಟು ಬೇಕಾದ್ರೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆಯ್ತು. ರೆಂಟ್ ಬಿಟ್ಟಿದ್ರು. EMIs ನೋಡಿದ್ವಿ ಮತ್ತೆ ನಾವು ಡಬಲ್ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ವಿ. ಅದು 23-24 ಕಂಟಿನ್ಯೂ ಆಗಿತ್ತಲ್ಲ. ಈಗ ಅವ್ರು ಎಡಿಟ್ ಮಾಡಿದಕ್ಕೆ ಎಲ್ಲ ರೀಶಫಲ್ ಆದಂಗ ಆಯ್ತು. ಸ್ಯಾಲರಿ ಹೆಚ್ಚು ಬಂತು ನೋಡಿ, ಅವ್ರಿಗೆ ಹೆಚ್ಚು ಬಂತು. ಅದೇ ಲೆಕ್ಕಾಚಾರ ಎಲ್ಲ ಪಕ್ಕ ಆಯ್ತು. ಈ ಸೈನಿಗೆ ಅದು ನೀವು ಒಮ್ಮೆ ನೋಡ್ತೀರಾ, ಇದು 200% ಕರೆಕ್ಟ್ ಮಾಡಿದ್ದೀವಿ. ಆದ್ಮೇಲೆ ಆಯ್ತ್ರಿ ಸೈನಿಗೆ ಇಟ್ಬಿಡ್ರಿ. ಇದು ಒಂದು ಇನ್ವಾಲ್ವ್ ಮಾಡಿ ನಾರಾಯಣ ಸ್ವಾಮಿ ಸರಿ ಕಳ್ಸ್ಬೇಕು. ನಾರಾಯಣ ಸ್ವಾಮಿ ಸರಿ ಕಳ್ಸೋದಕ್ಕಿಂತ ಮೊದ್ಲು ಒಂದು ಇದು PDF ಮಾಡಿ ಇದು ಫೋಟೋ ನಾನು ಕಳ್ಸಂತ ಇಡ್ರಿ. ಇದಿಲ್ಲ ಇದೊಂದು ಮೆಸೇಜ್ ಹಾಕ್ತೀರಾ ಎಷ್ಟು ಬೇಕು ಅಲ್ಲಿಗೆ ಸ್ಯಾಲರಿ ಸೈನ್ ಹಾಕಿ ಅಂತ. ಹಾಕ್ರಿ, ನೀವು ಹಾಕ್ರಿ. ಅಲ್ಲೇ ಒಬ್ರಿಗೆ ಬಂದು ಹಾಕಂತ ಹೋಗಿಲ್ಲ. ನೋಡ್ರಿ. ನಾಳೆ ಕೊಡ್ಬೋದಂತ. ಯಾಕಂದ್ರೆ ಇನ್ನು Madam, can we start? ಮೇಡಮ್ ಸ್ಟಾರ್ಟ್ ಮಾಡೋಣ. ಸರಿ. ಎಲ್ರಿಗೂ ನಮಸ್ಕಾರ. ಗೃಹ ವಿಜ್ಞಾನ ವಿಭಾಗ, ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಸೈನ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂಕೋಲ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಂಕೋಲ. ನಾವು ಕನ್ನಡದಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ಲಿ, ನಮ್ಮ ಗೃಹ ವಿಜ್ಞಾನದ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಕನ್ನಡದಲ್ಲಿ ಈಗ ಆಲ್ರೆಡಿ ನಾವು ಇಂಗ್ಲಿಷಲ್ಲಿ ಲೆಕ್ಚರ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. 10 ಲೆಕ್ಚರ್ ಸೀರೀಸ್ ಅನ್ನ ಆಲ್ರೆಡಿ ಮುಗಿಸಿದೀವಿ ನಾವು. ಈಗ ಕನ್ನಡ ಉಪನ್ಯಾಸ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರೊಳಗೆ ಫಸ್ಟ್ ನಾವು ತಗೊಂಡಿದ್ದು ಅಂತಂದ್ರೆ ಇಂಟೀರಿಯರ್ ಡೆಕೋರೇಷನ್, ಒಳಾಂಗಣ ಅಲಂಕಾರ. ಬಹಳ
ಆ, ಬೇಡಿಕೆಯಲ್ಲಿ ಇರ್ತಕ್ಕಂಥ ಟಾಪಿಕ್ ಆಗಿರೋದ್ರಿಂದ ಮತ್ತೆ ನಮ್ಮ ಗೃಹ ವಿಜ್ಞಾನದಲ್ಲಿ ಇದನ್ನ ಹಾರ್ಟ್ ಆಫ್ ದ ಹೋಮ್ ಸೈನ್ಸ್ ಅಂತಾನೆ ಹೇಳ್ಬೋದು. ಆ ತರ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಮತ್ತೆ ಈಗಿನ ಟೈಮ್ನಲ್ಲಿ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನಾವು ಈ ಒಂದು ಬ್ರಾಂಚ್, ನಮ್ಮ ಹೋಮ್ ಸೈನ್ಸಿನ 5 ಬ್ರಾಂಚ್ ಒಳಗಡೆ ಒಂದು ಬ್ರಾಂಚ್ ಇಂದ ನಾವು ಈ ಉಪನ್ಯಾಸ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಳಾಂಗಣ ಅಲಂಕಾರ ನಮ್ಮಲ್ಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸಂಪನ್ಮೂಲಗಳ ನಿರ್ವಹಣೆ ಅಂತಕ್ಕಂಥ ಶಾಖೆಯಿಂದ ಒಂದು ಭಾಗ. ಅಂದ ಮತ್ತು ಆರೋಗ್ಯ, ನಾವು ಒಳಾಂಗಣ ಅಲಂಕಾರ ಅಂದಿದ ತಕ್ಷಣ ಯಾವಾಗ್ಲೂ ಬರೀ ಚಂದ ಕಾಣ್ಲಿಕ್ಕೆ ಮಾತ್ರ ಅಂತ ಅನ್ಕೊಳ್ತೀವಿ. ಇಲ್ಲ, ಆರೋಗ್ಯಕ್ಕಾಗಿ ಕೂಡ ಒಳಾಂಗಣ ಅಲಂಕಾರ ನಮ್ಗೆ ಹೆಲ್ಪ್ ಆಗತ್ತೆ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನ ನಾವು ಒಂದೊಂದು ವಾರಕ್ಕೆ 1 ಅಂಶ ಅಥವಾ 2 ಅಂಶದ ತರ ಸ್ಟೂಡೆಂಟ್ಸ್ಗೆ ತಿಳುವಳಿಕೆ ಕೊಡ್ತಾ ಹೋಗ್ತೀವಿ. ಇವತ್ತಿನ ಟಾಪಿಕ್ ಎಲಿಮೆಂಟ್ ಆಫ್ ಆರ್ಟ್, ಅಂದ್ರೆ ಕಲೆಯ ಮೂಲ ಅಂಶಗಳು ಅಥವಾ ಕಲೆಯ ತತ್ವಗಳು ಅನ್ನೋದನ್ನ. ಇಂಟೀರಿಯರ್ ಡೆಕೋರೇಷನ್ ಅಥವಾ ಒಳಾಂಗಣ ಅಲಂಕಾರದಲ್ಲಿ ಕಲೆಯ ಮೂಲ ತತ್ವಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇವತ್ತು ತಿಳ್ಕೊಳ್ಳೋಣ. ಅದನ್ನ ತಿಳಿಸ್ಕೊಡ್ಲಿಕ್ಕೆ ಶ್ರೀಮತಿ ವೀಣಾ ತಿರ್ಲಾಪುರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೋಮ್ ಸೈನ್ಸ್, ಗೃಹ ವಿಜ್ಞಾನ ವಿಭಾಗದ ಮುಖ್ಯಸ್ಥರು, KLE ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಗದಗ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಎಲ್ಲರ ಪರವಾಗಿ ನಾನು ನಿಮ್ಗೆ ಸ್ವಾಗತವನ್ನ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಹೆಚ್ಚು ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಕಲೆಯ ಅಂಶಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಮೇಡಮ್, ಈ ವೇದಿಕೆ ನಿಮಗಾಗಿ ಈಗ. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನನಗೆ ಆಹ್ವಾನವನ್ನ ಕೊಟ್ಟಿದ್ದು ಪ್ಲಸ್ ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ GFGC ಅಂಕೋಲಾ ಕಾಲೇಜ್ನವ್ರಿಗೆ ಹೇಳ್ತಾ ಇದ್ದೀನಿ. ಎಲ್ರೂ ಆಸೆ ಇರುತ್ತೆ ಏನು ಅಂತಂತಂದ್ರೆ ಒಂದು ಅಂದದ ಚಂದದ ಒಂದು ಮನೆಯನ್ನ ಕಟ್ಕೋಬೇಕು ಅನ್ನೋ ಆಸೆ ಇರ್ತದೆ. ಆ ಆಸೆಯ ಪ್ರಕಾರ ಮನೆಯನ್ನ ಕಟ್ತೀವಿ. ಆದ್ರೆ ಆ ಕಲೆಯ ಮೂಲ ಅಂಶಗಳ ವಿನ್ಯಾಸದ ತತ್ವಗಳು, ಬಣ್ಣಗಳು, ಬೆಳಕು, ಪೀಠೋಪಕರಣಗಳು, ಹೀಗೆ ಅನೇಕ ಆಯಾಮಗಳು ಬರ್ತಾವ. ಮನೆಯ ಒಳ ಅಲಂಕಾರದೊಳಗೆ ಬರ್ಬೇಕು ಅಂದ್ರೆ ಅನೇಕ, ಕೇವಲ ಇಟ್ಟಂಗಿ, ಸಿಮೆಂಟು ಮತ್ತ ಉಸುಕಿನಿಂದ ಮನೆ ನಿರ್ಮಿತ ಆಗಂಗಿಲ್ಲ. ನಿರ್ಮಿತ ಆಗ್ಬೇಕಾದ್ರ ಕೆಲವು ಆಯಾಮಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಒಳ ಅಲಂಕಾರನು ಕೂಡ ಏನೈತಿ, ಒಂದು ಆಯಾಮ ಅಂತ ಹೇಳ್ತೀವಿ. ಮನೆಯನ್ನ ಕಟ್ಟಿದ ತಕ್ಷಣ ಮನೆ ಹೆಂಗಿರ್ಬೇಕು, ಒಳಗೆ ಅಲಂಕಾರ ಹೆಂಗ್ ಮಾಡ್ಕೋಬೇಕು ಅಂತಂದ್ರ ಪ್ರಪ್ರಥಮ ಬಾರಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರ ಕಲೆಯ ಅಂಶಗಳನ್ನ ನೋಡ್ಕೊಳೋಣ. ಕಲೆಯ ಅಂಶಗಳು 7 ಇದಾವ. ಕಲೆಯ ಮೂಲ ಅಂಶಗಳು ಅಂತಂದ್ರೆ ಯಾವುದೇ ಒಂದು ಮನೆ ಕಟ್ಟಬೇಕಾದ್ರ, ನಿರ್ಮಿಸಬೇಕಾದ್ರ ಕಲೆಯ ಆಧಾರದ ಮೇಲೆ ಮನೆಯನ್ನ ಕಟ್ಟಬೇಕಾಗತ್ತ. ಒಂದು ಕಲೆ ಇರ್ಬೇಕು. ಯಾವುದೇ ಒಂದು ಶಿಲ್ಪಿ ಕೆತ್ತನೆ ಮಾಡ್ಬೇಕಾದ್ರೆ ಇಷ್ಟು ತಳಹದಿ ಇರ್ಬೇಕು, ಇಷ್ಟು ಎತ್ತರಕ್ಕಿರ್ಬೇಕು, ಇಷ್ಟು ಅನುಕೂಲಕ್ಕಿರ್ಬೇಕು, ಈ ಆಕಾರವನ್ನ ಪಡ್ಕೋಬೇಕು, ಇಂತಹ ಸ್ಪರ್ಶವನ್ನ ಮಾಡ್ಬೇಕು ಅಂತೇಳಿ ಮೂರ್ತಿಗೆ ಹೆಂಗ ನಾವು ಚಿತ್ರಗಾರನಾದಂತವನು ವಿಚಾರವನ್ನ ಮಾಡ್ತಾನ, ಹಾಗೆ ಇಂಟೀರಿಯರ್ ಡೆಕೋರೇಟರ್ ಆದವರು ಏನ್ ಮಾಡ್ಬೇಕು, ಈ 7 ಅಂಶಗಳನ್ನ ಪ್ರಾಧಾನ್ಯದಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡ್ಬೇಕು. ಅವು ಯಾವುವು ಅಂದ್ರೆ ಇವೇ ಕಲೆಯ ಮೂಲ ಅಂಶಗಳು. ರೇಖೆಗಳು ಅಥವಾ ಗೆರೆಗಳು ಅಂತ ಕರಿತೀವಿ. ಆಕಾರ, ಸ್ಪರ್ಶ, ವರ್ಣ ಅಥವಾ ಬಣ್ಣ, ವಿನ್ಯಾಸ, ಬೆಳಕು ಮತ್ತು ಜಾಗ, ಸ್ಥಳ. ಈ ಪ್ರಮುಖ 7 ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮನೆಯ ವಿನ್ಯಾಸವನ್ನ ಮೂಲವಾಗಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಈಗ ಪ್ರಪ್ರಥಮವಾಗಿ ಗೆರೆಗಳನ್ನ ನೋಡ್ಕೊಳ್ಳೋಣ. ಮನುಷ್ಯ ದೇಹದ ನಮ್ ಗೆರೆಗಳಿಂದ ಅಂದ್ರೆ 2 ಬಿಂದುಗಳಿಂದ ಗೆರೆಗಳನ್ನ ಮಾಡಲ್ಪಟ್ಟಿರ್ತದೆ. 2 ಡಾಟ್ಸ್ ನೋಡ್ರಿ, ಆ 2 ಡಾಟ್ಸ್ ಕೂಡ್ಸಿರ್ ಏನಾಗತ್ತ, ಲೈನ್ ಫಾರ್ಮೇಶನ್ ಆಗ್ತತಿ. ಹಂಗ ಮನೆಯ ವಾಸ್ತುಶಿಲ್ಪದಲ್ಲಿ ನೀವು ನೋಡ್ಕೊಂಡ್ರಿ ಅಂದ್ರ ಅನೇಕ ಪ್ರಕಾರದ ಗೆರೆಗಳನ್ನ, ಸುಂದರವಾದಂತ ಗೆರೆಗಳನ್ನ ನೋಡ್ತೀವಿ. ಆ ಗೆರೆಗಳನ್ನ ಯಾವ ರೀತಿ ಪುನರಾವರ್ತನೆ ಮಾಡಿ, ಗೆರೆಗಳನ್ನ ಯಾವ ರೀತಿ ವಿನ್ಯಾಸಕರವಾಗಿ ಸೃಷ್ಟಿಸಿ ಮನೆಯ ಆಕರ್ಷಣೆಯನ್ನು ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಒಂದು ತತ್ವವಾಗಿರ್ತತಿ. ಹಿಂಗಾಗಿ ಗೆರೆಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾವು. ಗೆರೆಗಳಲ್ಲಿ 4 ವಿಧಗಳನ್ನ ನಾವು ಒಳ ಅಲಂಕಾರದೊಳಗೆ ನೋಡ್ತೀವಿ. ಒಂದು ಉದ್ದಗೆರೆ ಅಂದ್ರೆ ವರ್ಟಿಕಲ್ ಲೈನ್ಸ್, 2ನೇದು ಅಡ್ಡಗೆರೆ ಅಂತಂದ್ರೆ ಅಗಲವಾದಂತ ಅಂದ್ರೆ ಹಾರಿಜಾಂಟಲ್ ಲೈನ್ಸ್ ಅಂತ ಕರಿತೀವಿ. 3ನೇದು ಓರೆಗೆರೆ ಅಂದ್ರೆ ಕರ್ಣಗೆರೆಗಳು ಅಂದ್ರ ಡಯಾಗೋನಲ್ ಲೈನ್ಸ್ ಅಂತ ನೋಡ್ತೀವಿ. 4ನೇದು ವಕ್ರಗೆರೆ ಅಂತಂದ್ರ ಕರ್ವ್ಡ್ ಲೈನ್ಸ್ ಅನ್ನ ನಾವು ನೋಡ್ತೀವಿ. ಉದ್ದಗೆರೆ, ಅಡ್ಡಗೆರೆ, ಓರೆಗೆರೆ ಮತ್ತು ವಕ್ರಗೆರೆ. ಒಳ ಅಲಂಕಾರದಲ್ಲಿ ವಿವಿಧ ರೇಖೆಗಳು, ಒಂದೊಂದು ರೇಖೆಗಳಿಗೆ ಒಂದೊಂದು ವಿನ್ಯಾಸ ಐತಿ. ಅಂದ್ರೆ ಒಂದೊಂದು
ಪದ್ಧತಿಗಳು ಒಂದೊಂದು ತತ್ವಗಳು ಐತಿ. ಆ ತತ್ವಗಳನ್ನ ನೋಡ್ಕೊಂತ ಹೋಗೋನು. ಈಗ ಪ್ರಪ್ರಥಮವಾಗಿ ಗೆರೆಗಳಲ್ಲಿ ಪ್ರಪ್ರಥಮವಾಗಿ ಬರೋದು ಉದ್ದಗೆರೆ. ಉದ್ದಗೆರೆ ಏನ್ ಹೇಳ್ತತಿ? ಇದು ಜೀವವನ್ನ, ಚಟುವಟಿಕೆಯನ್ನ, ದೃಢತೆಯನ್ನ, ನಿಷ್ಠುರತೆಯನ್ನ ಮತ್ತು ಘನತೆಯನ್ನ ಸೂಚಿಸ್ತತಿ. ಯಾವುದೇ ಒಂದು ಮನೆಯ ಒಳ ಅಲಂಕಾರ ಗೆರೆಗಳು ಇತ್ತಂತಂದ್ರೆ ಅಲ್ಲೇನಾಗತ್ತೆ ಅಂತಂತಂದ್ರೆ ಆಯಾಮಗಳನ್ನ ಇದು ಸೃಷ್ಟಿಸ್ತತಿ. ಗೆರೆಗಳು ಇದು ತೀಕ್ಷ್ಣವಾಗಿರ್ತಾವು, ಅಂದ್ರೆ ದೃಢವಾಗಿರ್ತಾವು, ನೇರವಾಗಿರ್ತಾವು ಹಾಗೂ ಶಿಸ್ತು ಕಟ್ಟುನಿಟ್ಟಿನ ಗೆರೆಗಳು ಇರ್ತಾವು. ಈ ಗೆರೆಗಳನ್ನ ನಾವು ಒಳ ಅಲಂಕಾರದ ಬಳಸುವುದರಿಂದ ಮನೆಯ ಒಳ ಅಲಂಕಾರ ಒಂದು ಸುಂದರವಾಗಿ ಹೊರಹೊಮ್ಮತತಿ. ಈ ಮನೆಯನ್ನು ದೃಢತೆಯನ್ನ ಹಾಗೂ ಸಾಮರ್ಥ್ಯವನ್ನ ಸೃಷ್ಟಿಸ್ತತಿ. ಈ ಮನೆಯ ಒಳ ಅಲಂಕಾರ ಮಾಡ್ಬೇಕಾದ್ರೆ ಮನೆ ಕಟ್ಟಿದ ನಂತರನೂ ಮನೆಯನ್ನ ಎನ್ಹಾನ್ಸ್ ಮಾಡಿ. ಈ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಟ್ಟಿದ ಮನೆಯನ್ನ ನೀವು ಕೊಂಡುಕೊಂಡು ತಗೊಂಡು ಆವಾಗ ನೀವು ಒಳ ಅಲಂಕಾರ ಮಾಡಿದಾಗ ಮನೆಯ ಮೇಲ್ಛಾವಣಿ ನಿಮಗ ಗಿಡ್ಡಗೆ ಅಥವಾ ಎತ್ತರ ಕಡಿಮೆ ಇದೆ ಅಂದ್ರೆ ಸೀಲಿಂಗ್ ಹೈಟ್ ನಮ್ಗ ಮನೆಯಲ್ಲಿ ಕಡಿಮೆ ಇದೆ ಅನ್ನುವ ಮನೋಭಾವನೆ ವ್ಯಕ್ತವಾಗಿತ್ತಂದ್ರೆ ನೀವು ಒಳ ಅಲಂಕಾರದಲ್ಲಿ ಉದ್ದಗೆರೆ ಇರುವಂತಹ ಪರದೆಗಳನ್ನ, ಕಿಟಕಿಗಳಿಗೆ ಸಳಿಗಳನ್ನಾಗಿರ್ಬಹುದು ಅಥವಾ ಪರದೆಗಳಲ್ಲಿ ವರ್ಟಿಕಲ್ ಲೈನ್ಸ್ ಅಂದ್ರೆ ಉದ್ದಗೆರೆ ಇರುವಂತಹದ್ದನ್ನ ನೀವು ಒಳ ಅಲಂಕಾರದಲ್ಲಿ ಉಪಯೋಗ ಮಾಡಿದಾದ್ರ ನಿಮ್ಮ ಮನೆ ಎತ್ತರದ ಮನೋಭಾವನೆ, ಸ್ಥಿರತೆಯನ್ನ ಕೊಡುತ್ತೆ, ದೃಢತೆಯನ್ನ, ಸಾಮರ್ಥ್ಯವನ್ನ ಕೊಡುತ್ತೆ. ಹೀಗಾಗಿ ಮನೆಯ ಒಳ ಅಲಂಕಾರದಲ್ಲಿ ಉದ್ದಗೆರೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನೆಕ್ಸ್ಟ್ ಬರೋದು ಅಂತಂತಂದ್ರೆ ಅಡ್ಡಗೆರೆಗಳು ಅಂತಂದ್ರ ಇದು ಸಮಸ್ಥಿತಿ ಅಂದ್ರೆ ಪ್ಯಾರಲಲ್ ಆಗಿ ಬ್ಯಾಲೆನ್ಸ್ ಆಗಿರುತ್ತೆ. ಆರಾಮವನ್ನ, ರೆಸ್ಟ್ ಅನ್ನ ಸೂಚಿಸ್ತತಿ, ವಿಶ್ರಾಂತಿಯನ್ನು ಸೂಚಿಸ್ತತಿ, ನಿರಂತರ ನಿಶ್ಚಲ ಸಮಚಿತ್ತ ಶಾಂತತೆ, ಪ್ರಶಾಂತತೆಯನ್ನು ಸೂಚಿಸ್ತತಿ. ಒಂದು ವೇಳೆ ಮನೆಯ ಒಳ ಅಲಂಕಾರದಲ್ಲಿ ನೀವು ಸ್ಥಿರತೆ ಅಥವಾ ಸಮಚಿತ್ತ, ನಿರಂತರ, ವಿಶ್ರಾಂತಿ, ರೆಸ್ಟ್ ಅನ್ನು ಸೂಚಿಸ್ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಳ ಅಲಂಕಾರದಲ್ಲಿ ಯಾವುದಾದ್ರೂ ಮನೆಯ ಒಂದು ಭಾಗವನ್ನ ನೀವು ಅಡ್ಡ ರೇಖೆಗಳಿಂದ, ಈಗ ಮೊದ್ಲಿನ ಕಾಲದೊಳಗ ಹೆಂಗಿತ್ತು ಅಂತಂದ್ರ ಅಡ್ಡ ರೇಖೆಗಳನ್ನ ನೀವೇನ್ ಮಾಡ್ತಿದ್ರಿ ಅಂತಂದ್ರ ಪೇಂಟಿಂಗ್ ಮಾಡಿನೇ ನಾವು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ರೇಖೆಗಳನ್ನ ಸೃಷ್ಟಿಸ್ಬೇಕಾಗಿತ್ತು. ಈಗ ಆಕ್ಸೆಸರೀಸ್ ಬಹಳಷ್ಟು ಬಂದ್ಬಿಟ್ಟಿದಾವು. ಒಳ ಅಲಂಕಾರದಲ್ಲಿ ಬೇಕಾದಷ್ಟು ನಿಮ್ ಗೋಡೆಗೆ ಅಂಟಿಸ್ಲಿಕ್ಕೆ ಬೇಕಾದಂತ ಪರ್ಟಿಕ್ಯುಲರ್ ಐಟಮ್ಸ್ ಗಳು ಬಂದ್ಬಿಟ್ಟಿದಾವು. ಇಂತಹ ಒಂದು ಸಾಮಗ್ರಿಗಳನ್ನ ತೆಗೆದುಕೊಂಡು ಕೂಡ ನೀವೇನ್ ಮಾಡಬಹುದಾಗತ್ತ ಅಂತಂದ್ರ ನೀವು ಒಳ ಅಲಂಕಾರವನ್ನ ಮಾಡಬಹುದಾಗತ್ತ. ಅಂದ್ರೆ ಒಳ ಅಲಂಕಾರ ಮಾಡ್ಬೇಕಾತಂತಂದ್ರೆ ನಿಮ್ಮ ಮೇಲ್ಛಾವಣಿ ಒಂದು ವೇಳೆ ಎತ್ತರದಲ್ಲಿತ್ತು, ಬಹಳ ಹೈಟ್ ಇತ್ತು ನಿಮ್ಮ ಮನೆಯ ಮೇಲ್ಛಾವಣಿ ಅಂತಂದ್ರ ಅದನ್ನ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿ ಮಾಡಿ ತೋರಿಸ್ಬೇಕು ಅಂತಂತಂದ್ರೆ ನೀವು ಒಳ ಅಲಂಕಾರದೊಳಗ ಏನ್ ಮಾಡ್ಬೋದು ಅಂತಂದ್ರ ಅಗಲವಾದ ಅಡ್ಡಗೆರೆಗಳನ್ನ ನಾವು ಏನ್ ಮಾಡ್ಬೋದು, ಪುನರಾವರ್ತನೆ ಮಾಡುವ ಮೂಲಕ ಏನ್ ಮಾಡ್ಬೋದು, ಆ ಮನೆಯ ಸೊಬಗನ್ನ, ಸುಂದರತೆಯನ್ನ ಹೆಚ್ಚಿಸಬಹುದಾಗತ್ತೆ. ಮೂರನೇ ಗೆರೆ ಬಂದು ಓರೆಗೆರೆ, ಕರ್ಣಗೆರೆ. ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅ ಡಯಾಗೋನಲ್ ಲೈನ್ಸ್ ಅಂತ ಹೇಳ್ತೀವಿ. ಇದು ಬಲ ಮತ್ತು ಚಲನೆಯನ್ನ ಸೂಚಿಸ್ತೈತಿ ಹಾಗೂ ಶಿಸ್ತನ್ನ, ಅಡ್ಡಗೆರೆಗಳ ದೃಢತೆಯನ್ನ ಹೆಚ್ಚಿಸ್ತಾವು ಅಂತ ಹೇಳ್ತೀವಿ. ಡಯಾಗೋನಲ್ ಲೈನ್ಸ್ ಇಟ್ ಸೆಲ್ಫ್ ಕ್ರಿಯೇಟಿವಿಟಿ, ಏನಾದ್ರೂ ಒಂದು ರಚನಾತ್ಮಕತೆ ಮಾಡ್ಬೇಕು, ಕೋಣೆಯ ಅಭಿರುಚಿಯನ್ನ ಹೆಚ್ಚಿಸ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಚಿತ್ರದಲ್ಲಿ ಕಾಣ್ತಾ ಇದೆ, ಕರ್ಣ ರೇಖೆಗಳನ್ನ ಬುಕ್ ಶೆಲ್ಫಿಗೆ ಯೂಸ್ ಮಾಡಿದ್ದಾರೆ. ಯಾವ್ದಾದ್ರೂ ನೀವು ಅಲಂಕಾರಿಕ ವಸ್ತುಗಳನ್ನ ಇಡ್ಲಿಕ್ಕೆ ಈ ರೀತಿಯಾಗಿ ಮಾಡಿದ್ರೆ ಕ್ರಿಯೇಟಿವಿಟಿಯನ್ನ ಅಥವಾ ರಚನಾತ್ಮಕತೆಯನ್ನ, ಕೋಣೆಯ ಶಿಸ್ತತೆಯನ್ನ ಮತ್ತು ಸೌಜನ್ಯತೆಯ ಅಭಿಪ್ರಾಯವನ್ನ ನಾವು ಒಳ ಅಲಂಕಾರದಲ್ಲಿ ಹೆಚ್ಚಿಸ್ಬೇಕು. ನೆಕ್ಸ್ಟ್ ಬರೋದು ವಕ್ರ ರೇಖೆಗಳು. ನೀವು ನೋಡ್ತಾ ಇದ್ದೀರಿ, ಕೇಂದ್ರ ಬಿಂದುವಿನ ಮಾರ್ಗದಿಂದ ಚಲಿಸುವ ರೇಖೆಗಳು ತಮ್ಮ ದಿಕ್ಕನ್ನ ಬದಲಾಯಿಸ್ತಾವು. ಫಾರ್ ಎಕ್ಸಾಂಪಲ್ ಆ ವಾಲ್ ಮೇಲೆ ಪೇಂಟಿಂಗ್ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು ಅಥವಾ ಚೇರುಗಳಾಗಿರ್ಬೋದು, ನೀವು ಸೋಫಾ ಸೆಟ್ ಅನ್ನ ನೀವು ಈ ಒಂದು ಪಿಕ್ಚರ್ ಅಲ್ಲಿ ನೋಡಿದಾಗ ಸೋಫಾ ಸೆಟ್ಟಿನ ಕರ್ವ್ ಏನಾಗಿದೆ, ಬದಲಿಯಾಗಿದೆ. ಹಾಗೆ ಕುರ್ಚಿಗಳು ಬದಲಿಯಾಗ್ಯಾವು. ಹಾಗೆ ಗೋಡೆಯ ಮೇಲಿರುವಂತಹ ಒಂದು ಆಕ್ಸೆಸರೀಸ್, ಪರಿಕರಗಳು ಕೂಡ ಏನಾಗ್ಯಾವು, ನಿರಂತರವಾಗಿ ದಿಕ್ಕನ್ನ ಬದಲಾಗಿಸ್ತಾವು. ಇಂತಹ ಒಂದು ಒಳ ಅಲಂಕಾರ ನೋಡ್ರಿ, ಎಲ್ಲಾ ಒಳ ಅಲಂಕಾರದೊಳಗೂ ಒಂದೊಂದು ರೀತಿ. ಉದ್ದಗೆರೆ ಇದ್ದುದನ್ನು ಶಿಸ್ತತೆ, ದೃಢತೆ, ಶಿಸ್ತನ್ನ ತೋರಿಸ್ತು. ಅಡ್ಡಗೆರೆ ಶಾಂತತೆಯನ್ನ ತೋರಿಸ್ತು.
ಕರ್ಣಗೆರೆಗಳು ಏನ್ ತೋರಿಸಿದ್ರು ಅಂತಂದ್ರೆ ಕ್ರಿಯೇಟಿವಿಟಿ, ರಚನಾತ್ಮಕತೆಯನ್ನ ತೋರಿಸಿದ್ರು ಅಂತಂದ್ರ, ಹಾಗೆ ಇದು ಸಂತೋಷ, ನಿರಾಳ, ಯೌವನ ಮತ್ತು ರಿಚ್ನೆಸ್ ಅಂದ್ರೆ ಶ್ರೀಮಂತಿಕೆಯನ್ನು ತೋರಿಸುವಂತಹದ್ದ ರೇಖೆಯಾಗಿದೆ. ಹೀಗೆ ನಾವು ಒಳ ಅಲಂಕಾರ ಮಾಡ್ಬೇಕಾದ್ರ ಒಂದೊಂದು ಕೋಣೆಗೆ ಒಂದೊಂದು ಈ ರೇಖೆಗಳನ್ನ ಪುನರಾವರ್ತನೆ ಮಾಡೋದಕ್ಕಿಂತ ಇಡೀ ಒಂದು ಮನೆಯನ್ನು ಒಂದೇ ರೇಖೆಯನ್ನ ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಮನೆಯ ಒಳ ಅಲಂಕಾರ ಮಾಡುವುದರಿಂದ ಮನೆಯ ಶಿಸ್ತು, ಸೊಬಗು ಇನ್ನೂ ಅಲಂಕಾರಿಕವಾಗಿ ನಾವು ಮಾಡಬಹುದಾಗಿದೆ. ಹಾಗೆ ಕಲೆಯ ಮೂಲ ಧಾತುಗಳಲ್ಲಿ, ಅಂಶಗಳಲ್ಲಿ ಆಕಾರ ಪ್ರಮುಖ ಪಾತ್ರ ವಹಿಸುತ್ತವೆ. ನೀವು ಒಂದು ಮನೆ ಕಟ್ಟಿದ್ರಿ, ಒಂದು ರೂಮ್ ಅನ್ನ ನೀವು ಡೆಕೋರೇಟ್ ಮಾಡ್ಬೇಕಾದ್ರ ಎಲ್ಲಾ ಚೌಕಾಕಾರದ, ಎಲ್ಲಾ ವೃತ್ತಾಕಾರದ, ಅಂಡಾಕಾರದ ಅಥವಾ ಆಯತಾಕಾರದ ಆಯಾಮಗಳಿರುವಂತ ವಸ್ತುಗಳನ್ನ ಒಳ ಅಲಂಕಾರದಲ್ಲಿ ಮಾಡಕ್ ಬರಂಗಿಲ್ಲ. ಹಿಂಗಾಗಿ ಒಂದೊಂದು ಆಕಾರಗಳಿಗೆ ಒಂದೊಂದು ಸ್ಥಿರತೆ, ಸಭ್ಯತೆ ಇರುತ್ತೆ, ದೃಢತೆ ಇರುತ್ತೆ. ಹೀಗಾಗಿ ನಾವು ಒಳ ಅಲಂಕಾರ ಮಾಡ್ಬೇಕಾತಂತಂದ್ರೆ ಬೇರೆ ಬೇರೆ ಆಕಾರಗಳನ್ನು ಒಂದುಗೂಡಿಸಿ ಅಲಂಕಾರ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕೋಣೆ ತಗೊಳ್ರಿ, ಅಲ್ಲಿ ಕೇವಲ ಚೌಕಾಕಾರದ ಆಯಾಮಗಳನ್ನು ಇಟ್ರೆ ಅದು ಏನಾಗುತ್ತೆ ಅಂತಂದ್ರೆ ಮೊನೋಟೋನಸ್, ಏಕರೂಪ ಮನೋಭಾವ ಬರುತ್ತೆ. ಹೀಗಾಗಿ ವಿವಿಧ ಆಕಾರಗಳ ವಸ್ತುಗಳನ್ನು ಏನ್ ಮಾಡ್ಬೇಕು, ಪ್ರಜ್ಞಾವಂತಿಕೆಯಿಂದ ಅಂದ್ರೆ ಎಚ್ಚರಿಕೆಯಿಂದ ನಾವು ಜೋಡಿಸಿಟ್ಟಾಗ ಒಳ ಅಲಂಕಾರ ನಮಗೆ ಸುಂದರವಾಗಿ ಕಾಣ್ತದೆ. ಈಗ ನೋಡ್ರಿ, ಮೇಜು ಒಂದು ಆಕಾರದಲ್ಲಿದ್ರೆ ಈ ಚಿತ್ರದಲ್ಲಿ ಕಾಣುವಂಗ ಬೆಡ್ ಅಗಲಾಕಾರ ಇದೆ, ಹಾಗೂ ಕರ್ವ್ಡ್ ಲೈನ್ಸ್ ಒಳಗ ಒಂದ್ ಯೂಸ್ ಮಾಡಿದ್ದಾರೆ. ಫ್ಯಾನ್ ಒಂದು ಆಕಾರದಲ್ಲಿದೆ, ಪೋಸ್ಟರ್ ಒಂದು ಆಕಾರದಲ್ಲಿದೆ. ಹಿಂಗೆ ಬೇರೆ ಬೇರೆ ಪ್ರಕಾರದ ಆಕಾರಗಳನ್ನ ಸರಿಯಾದ ರೀತಿಯಿಂದ ಜೋಡಿಸಿದಾಗ ಒಳ ಅಲಂಕಾರ ಇನ್ನೂ ಸುಂದರತೆ ಹಾಗೂ ಸೊಬಗನ್ನ ನಾವು ತರಬಹುದು. ಮೂರನೇದು ಸ್ಪರ್ಶ. ಸ್ಪರ್ಶ ಅಂದ್ರ ಮುಟ್ಟಿದಾಗ ಅಥವಾ ಅದನ್ನ ಟಚ್ ಮಾಡಿದಾಗ, ಬೈ ಸೈಟ್ ಅಂಡ್ ಟಚ್ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ವಸ್ತುವನ್ನ ನೋಡುವುದರ ಮೂಲಕ, ಅದನ್ನ ಸ್ಪರ್ಶಿಸುವುದರ ಮೂಲಕ ಅದರ ಸ್ಪರ್ಶವನ್ನ ನಾವು ಹೇಳ್ತೀವಿ. ಒಳ ಅಲಂಕಾರದಲ್ಲಿ ಸ್ಪರ್ಶ ಮಹತ್ವದವಾದ ಸ್ಥಾನ ವಹಿಸುತ್ತದೆ. ನೀವು ಒಂದು ವೇಳೆ ಎಲ್ಲಾ ಒಳ ಅಲಂಕಾರಗಳನ್ನ ಮಬ್ಬು ಅಥವಾ ಡಲ್ ಅಥವಾ ನೀವು ಟೆಕ್ಸ್ಚರ್ ಅನ್ನ ಬಿರುಸಾದ, ಮಬ್ಬಾದ ಸ್ಪರ್ಶವನ್ನ ಹೊಂದಿದಾಗ ಅಲ್ಲಿ ಕಣ್ಣಿಗೆ ಬಹಳಷ್ಟು ಏನಾಗತ್ತ, ತೊಂದರೆಗಳಾಗ್ತಾವು. ಹಿಂಗಾಗಿ ಒಂದು ಒಳ ಅಲಂಕಾರದಲ್ಲಿ ಬೇರೆ ಬೇರೆ ವಿನ್ಯಾಸದ ಸ್ಪರ್ಶಗಳನ್ನ, ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಗುಣಲಕ್ಷಣ ಹೊಂದಿದಂತಹ ಸ್ಪರ್ಶಗಳನ್ನ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್, ಈ ಪೋಸ್ಟರ್ ಅನ್ನ ನೀವು ನೋಡ್ತಾ ಇದ್ದೀರಿ. ಗೋಡೆ ಒಂದು ಸೈಡ್ ಶೈನಿಂಗ್ ಇದೆ, ಇನ್ನು ಎರಡು ಕಡೆ ಏನಿದೆ, ಡಲ್ ಇದೆ. ಕಾರ್ಪೆಟ್ ಅನ್ನ ಡಲ್ ಮಾಡಿದ್ದಾರೆ, ಅದರ ಮೇಲೆ ಪಿಲ್ಲೋ ಕವರ್ಸ್, ಪಿಲ್ಲೋ ಮತ್ತೆ ಬ್ಲಾಂಕೆಟ್ ಅನ್ನ ಸ್ವಲ್ಪ ಶೈನಿಂಗ್ ಮಟೀರಿಯಲ್ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಸೈಡ್ ಲ್ಯಾಂಪಿನ ಮೇಲೆ ಏನಿದೆ ಅಂತಂತಂದ್ರ ಬಿದಿರು ಅಥವಾ ಬೆತ್ತ ಅಥವಾ ಕ್ಯಾನ್ವಾಸ್ ಲ್ಯಾಂಪ್ ಹೋಲ್ಡರ್ಸ್ ಡೌನ್ ಫಿಟ್ಟಿಂಗ್ ಅನ್ನು ಮಾಡಿದ್ದಾರೆ. ಆದರೆ ಲ್ಯಾಂಪಿಂದ ಹೂಜಿಯನ್ನು ಏನ್ ಮಾಡಿದ್ದಾರೆ, ಪಾರದರ್ಶಕವಾಗಿ ಇಟ್ಟಿದ್ದಾರೆ. ಕಿಟಕಿಯಲ್ಲಿ ಬೆಳಕು ಬರ್ತಾ ಇದೆ, ಬೆಳಕನ್ನು ನಿಯಂತ್ರಿಸಲಿಕ್ಕೆ ದಪ್ಪವಾದ ಪರದೆಗಳನ್ನ ಉಪಯೋಗ ಮಾಡಿದ್ದಾರೆ. ಇದರಿಂದ ಗಾಢವಾದಂತಹ ಪರದೆಗಳನ್ನು ಉಪಯೋಗ ಮಾಡೋದ್ರಿಂದ ಒಂದು ಸ್ಪರ್ಶ ಹೊಳಪುಳ್ಳವಾಗಿದ್ದರೆ, ಒಂದು ಬಿರುಸಾಗಿರ್ಬೇಕು, ಒಂದು ಮೃದುವಾಗಿರ್ಬೇಕು, ಒಂದು ನಯವಾಗಿರ್ಬೇಕು. ಈ ರೀತಿ ವಿಭಿನ್ನ ಸ್ಪರ್ಶವನ್ನ ನಾವು ಒಳ ಅಲಂಕಾರದಲ್ಲಿ ಉಪಯೋಗ ಮಾಡೋದ್ರಿಂದ ಬೇರೆ ಬೇರೆ ಪ್ರಕಾರದ ಸ್ಪರ್ಶ, ಹೊಳಪು, ಮಬ್ಬು, ಒರಟ ಇತ್ಯಾದಿಗಳನ್ನ ಒಳ ಅಲಂಕಾರದಲ್ಲಿ ಉಪಯೋಗ ಮಾಡೋದ್ರಿಂದ ವೈವಿಧ್ಯತೆಯನ್ನ ನಾವು ತರಬಹುದಾಗತ್ತೆ. ಎಲ್ಲಾ ಸ್ಪರ್ಶವು ಶೈನಿಂಗ್ ಇತ್ತು ಅಂತಂತಂದ್ರೆ ಕಣ್ಣಿಗೆ ತೊಂದರೆಯನ್ನ ಕೊಡ್ತೈತಿ. ಹಿಂಗಾಗಿ ಗ್ಲಾಸಿಂದ ಹಾಕಿದ್ವಿ ಅಥವಾ ಆಯಿಲ್ ಪೇಂಟಿಂಗ್ ಅಥವಾ ವೆಟ್ರಿಫೈಡ್ ಟೈಲ್ಸ್ ಅನ್ನ ನೀವು ಗೋಡೆಗೆ ಜಾಯಿನ್ ಮಾಡಿಟ್ಟಿದ್ರಿ, ನೆಲ ಹಾಸುಗಳನ್ನ ಬಳಕೆ ಮಾಡ್ಲಿಲ್ಲ, ಕೆಳಗೂ ಕೂಡ ಗ್ರೈನೇಟ್ ವೆಟ್ರಿಫೈಡ್ ಟೈಲ್ಸ್ ಇತ್ತು, ಕರ್ಟನ್ಸ್ ಕೂಡ ಅಗ್ದಿ ಶೈನಿಂಗ್ ವೆಲ್ವೆಟ್ ಅರ್ಬಿದು ಅಥವಾ ಸಿಲ್ಕ್ ಮಟೀರಿಯಲ್ ಡ್ರೇಪ್ ಮಾಡಿದ್ರಿ. ಒಳ ಅಲಂಕಾರದಲ್ಲಿ ಬಳಸುವಂತ ಪರಿಕರಗಳು ಕೂಡ ಅದ್ರದ ಹೊರಭಾಗ ಅಥವಾ ಮೈ ಏನಾದ್ರೂ ಹೊಳಪುಳ್ಳದಾಗಿತ್ತಂದ್ರೆ, ಬೆಡ್ ಸ್ಪ್ರೆಡ್, ಬ್ಲಾಂಕೆಟ್ಸ್ ಇವು ಹೊಳಪುಳ್ಳದಾಗಿದ್ರೆ, ಎಲ್ಲಾ ಹೊಳಪುಳ್ಳ ಮೇಲ್ಮೈಯನ್ನು ಸ್ಪರ್ಶವನ್ನು ಹೊಂದಿದಂತಹ ನೀವು ಒಳ ಅಲಂಕಾರವನ್ನ ಬಳಸಿದ್ರೆ ಏನಾಗುತ್ತೆ, ಕಣ್ಣಿಗೆ ತುಂಬಾ ತೊಂದರೆಗಳನ್ನ ಕೊಡ್ತತಿ. ಹಿಂಗಾಗಿ ಒಂದು ಮಬ್ಬಿದ್ದರೆ ಇನ್ನೊಂದು ಶೈನಿಂಗ್ ಇರ್ಬೇಕು, ಒಂದು ಡಲ್ ಇರ್ಬೇಕು, ಒಂದು ಹುರ್ಬರ್ಕ್ ಅಂದ್ರೆ ಕೋರಸ್ ಆಗಿರ್ಬೇಕು, ಒರಟಾಗಿರ್ಬೇಕು,
ಹೊಳಪು, ಮಬ್ಬು, ಒರಟು ಈ ಎಲ್ಲವುಗಳನ್ನ ಸಂಯೋಜನೆ ಮಾಡಿಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ವಿವಿಧ ಸ್ಪರ್ಶಗಳನ್ನ ಒಳ ಅಲಂಕಾರದಲ್ಲಿ ಬಳಕೆ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಕೋಣೆ ಅಥವಾ ಮನೆಯ ಒಳ ಅಲಂಕಾರ ಸೊಬಗು ಇನ್ನೂ ಹೆಚ್ಚುತ್ತದೆ. ನೆಕ್ಸ್ಟ್ ಸ್ಪರ್ಶಗಳಲ್ಲಿ 4 ಪ್ರಕಾರ. ಒರಟು ಅಂದ್ರೆ ಮರದ್ದಾಗಿರ್ಬೋದು, ಬೆತ್ತದ್ದಾಗಿರ್ಬೋದು, ಗಾರೆದ್ದಾಗಿರ್ಬೋದು, ವಿಶಾಲತೆಯನ್ನ ಇದು ಕಡಿಮೆ ಮಾಡಿಕೊಳ್ಳುವಂತೆ, ಕುಗ್ಗಿಸುವಂತೆ ಆ ಸೈಜ್ ಅನ್ನ ಇಟ್ ಕಾಂಟ್ರಾಸ್ಟ್ ಸೈಜಸ್ ಅಂತ ಹೇಳ್ತೀವಿ. ಹಿಂಗಾಗಿ ಒರಟು ಸ್ಪರ್ಶವನ್ನ ಎಲ್ಲಿ ವಿಶಾಲತೆ ಇರಬೇಕು, ಅದು ಕಡಿಮೆ ಕಾಣಬೇಕು ಜಾಗ ಅಂತ ಮಾಡಿರಂತಂದ್ರೆ ಇಂತ ಒರಟ ಸ್ಪರ್ಶವನ್ನ ಉಪಯೋಗ ಮಾಡ್ಬೇಕು. ನುಣುಪಾದ ಅಂದ್ರೆ ಗಾಜು, ಕ್ರೋಮಿಯಂ, ಶೈನಿಂಗ್ ಇರೋ ಸ್ಪರ್ಶಗಳು ವಿಶಾಲತೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾವ್. ಫಾರ್ ಎಕ್ಸಾಂಪಲ್, ಶೈನಿಂಗ್ ಇರುವಂತ ಯಾವುದೇ ಒಂದು ಟೈಲ್ಸಿನ ಮೇಲೆ ಬೆಳಕು ಬಿತ್ತು ಅಂತಂದ್ರೆ ಬೆಳಕಿನ ಪ್ರತಿಫಲನ ಹೊರಗೆ ಸೂಸಿ ಇನ್ನೂ ವಿಶಾಲತೆಯನ್ನ ತಗೊಂಡ್ ಬರ್ತತಿ. ಹಿಂಗಾಗಿ ನುಣುಪಾದವುಗಳ ಸ್ಪರ್ಶ ವಿಶಾಲತೆಯ ಮನೋಭಾವನೆ ಕೊಡ್ತೈತಿ. ಇನ್ನೊಂದು ಗಟ್ಟಿಯಾದ ಸ್ಪರ್ಶ ಅಂದ್ರ ಇಟ್ಟಂಗಿ, ಟೈಲ್ಸ್ ಆಗಿರ್ಬೋದು, ಹೊಳಪುಳ್ಳವಾದ ಮೇಲ್ಮೈ ಇರ್ಬೋದು, ಇದನ್ನು ಮೃದು ಅಂತ ಪರಿಗಣಿಸ್ತಾರ. ಸಾಫ್ಟ್ನೆಸ್ ಕ್ರಿಯೇಟ್ ಮಾಡ್ತೈತಿ ಇದು ನಮ್ಮ ಮನಸ್ಸಿನಲ್ಲಿ, ಮನೋಭಾವನೆಯಲ್ಲಿ. ಹಾಗೂ ಮೃದು ಸ್ಪರ್ಶ ಏನಂತ ಮಾಡ್ತೀವಿ ಅಂತಂದ್ರ ವಸ್ತ್ರಗಳನ್ನ ಅಂದ್ರೆ ಒಳ ಅಲಂಕಾರದಲ್ಲಿ ಕಾರ್ಪೆಟ್ ಇರ್ಬೋದು, ಅಪೋಲ್ಸ್ಟ್ರಿ ಫರ್ನಿಚರ್ಸ್ ಆಗಿರ್ಬೋದು, ಪಿಲೋ ಕವರು, ದಿಂಬುಗಳಾಗಿರ್ಬೋದು, ನೆಲಹಾಸುಗಳಾಗಿರ್ಬೋದು, ಇವಕ್ಕೆಲ್ಲ ಗೃಹ ಉಪಯೋಗಿ ವಸ್ತ್ರಗಳು ಅಂತ ಕರಿತಾವಿ. ಇಂಥ ಗೃಹ ಉಪಯೋಗಿ ವಸ್ತ್ರಗಳು ಮಬ್ಬಾದ ಮೇಲ್ಮೈಯನ್ನು ಹೊಂದಿತ್ತಂದ್ರ ಮೃದು ಅಂತ ಕನ್ಸಿಡರ್ ಆಗುತ್ತೆ. ಸಾಫ್ಟ್ ಇತ್ತು ಅಂತಂದ್ರೆ ಸಾಫ್ಟ್ನೆಸ್ ಮೃದುವಾಗಿ ಕನ್ಸಿಡರ್ ಆಗುತ್ತೆ. ಹಿಂಗಾಗಿ ಒಳ ಅಲಂಕಾರದಲ್ಲಿ ಸ್ಪರ್ಶಗಳು 4 ಪ್ರಕಾರಗಳಿವೆ. ನೆಕ್ಸ್ಟ್ ಒಳ ಅಲಂಕಾರದಲ್ಲಿ 4ನೇದ್ದು ಅಂತಂದ್ರ ವರ್ಣ, ಬಣ್ಣಗಳು. ವರ್ಣ ಹೆಂಗ್ ಕಾಣ್ತತಿ ಅಂತಂದ್ರ ಬೆಳಕು, ವರ್ಣದ ಮೂಲ ನಮ್ಮ ಅಕ್ಷಿಪಟಲದ ಮೇಲೆ ಅಂದ್ರೆ ಕಣ್ಣಿನ ಮೇಲೆ ನಮ್ಮ ಬೆಳಕು ರಿಫ್ಲೆಕ್ಟ್ ಆದಾಗ ವರ್ಣಗಳು ನಮ್ಮ ಮೆದುಳಿಗೆ ಹೇಗೆ ನಮಗ ಸ್ವೀಕರಿಸುತ್ತೇವೆ ಆ ಪ್ರಕಾರವಾಗಿ ನಮಗ ಬಣ್ಣಗಳು ನಮಗ ಫಿಸಿಕಲಿ ಅಂದ್ರೆ ಭೌತಿಕವಾಗಿ ನಮಗ ಕಂಡು ಬರ್ತಾವು. ವರ್ಣದ ಗ್ರಹಿಕೆ ವಸ್ತುಗಳ ಪ್ರತಿಫಲನ ಮತ್ತು ಬೆಳಕಿನ ಮೇಲೆ ನಮಗ ಪ್ರಭಾವವನ್ನ ಬೀರ್ತಾವು ಅಂತ ಹೇಳ್ತೀವಿ. ಹಿಂಗಾಗಿ ಬೆಳಕಿನ ಕಿರಣಗಳ ತರಂಗಗಳು ಕಂಪನ ಬರುವುದರಿಂದ ಅವುಗಳ ವಿವಿಧ ಸಂವೇಗಗಳನ್ನ ಉಂಟು ಮಾಡ್ತಾವು ಒಳ ಅಲಂಕಾರದಲ್ಲಿ. ಹಿಂಗಾಗಿ ವರ್ಣಗಳನ್ನ, ಬಣ್ಣಗಳನ್ನ, ಸೂಕ್ಷ್ಮವಾಗಿರುವಂತ ವರ್ಣಗಳನ್ನ, ಕೆಲವು ವರ್ಣಗಳು ಏನಿರ್ತಾವ್ರಿ ಅಂತಂದ್ರ ಬೆಚ್ಚಗಿನ ವಾತಾವರಣವನ್ನ ತೋರಿಸ್ತದೆ. ಫಾರ್ ಎಕ್ಸಾಂಪಲ್, ಬ್ರೈಟ್ ರೆಡ್ ಕಲರ್, ಕೆಂಪಾದ ಬಣ್ಣ, ಕೇಸರಿ ಬಣ್ಣ, ಜಾಂಬಳಿ ಬಣ್ಣ, ಕೇಸರಿ ಮಿಶ್ರಿತ ಕೆಂಪು ವರ್ಣಗಳು ಇವು ಬೆಚ್ಚಗಿನ ಮನೋಭಾವನೆಯನ್ನ ಕೊಡ್ತಾವು. ಹಾಗೆ ನೀಲಿ ಬಣ್ಣ, ನೀಲಿ ಮಿಶ್ರಿತ ಹಸಿರು, ತಿಳಿ ನೀಲಿ ಬಣ್ಣಗಳು, ಹಸಿರು ಬಣ್ಣಗಳು ಇವು ತಂಪು ಮನೋಭಾವನೆಯನ್ನ ವ್ಯಕ್ತಪಡಿಸ್ತಾವು, ತಂಪತೆಯನ್ನ ಸೂಚಿಸ್ತಾವು. ಫಾರ್ ಎಕ್ಸಾಂಪಲ್, ನಮ್ಮ ಮನೆ ಎಕ್ಸ್ಟ್ರೀಮ್ ಹೀಟು, ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಬೆಟ್ಟ ಇದೆ, ಎಲ್ಲೇ ಗುಡ್ಡಗಾಡುಗಳದಾವು, ಎಲ್ಲೇ ಬೆಟ್ಟದ ಸಮೀಪ ಕೆಲವೊಂದು ಏರಿಯಾಸ್, ಈಗ ಫಾರ್ ಎಕ್ಸಾಂಪಲ್ ರಾಯಚೂರು ಡಿಸ್ಟಿಕ್, ಗುಲ್ಬರ್ಗಾ ಹೋಗ್ರಿ, ನೀವು ಉಷ್ಣತೆ ಜಾಸ್ತಿ. ಆ ಕಡೆ ಹೋದಾಗ ನೀವು ಒಳ ಅಲಂಕಾರದಲ್ಲಿ ಬಣ್ಣಗಳನ್ನ ಬಳಸ್ಬೇಕಾದ್ರೆ ತಿಳಿ ವರ್ಣಗಳನ್ನು ಅಥವಾ ತಂಪು ಬಣ್ಣಗಳನ್ನ ಮಾಡಿ. ಈಗ ತಿಳಿ ಮತ್ತು ಡಾರ್ಕ್ ಎಲ್ಲರಿಗೂ ಗೊತ್ತು, ಆದ್ರೆ ತಂಪು ವರ್ಣಗಳು ಯಾವಾವು ಅಥವಾ ಬಿಳಿ ವರ್ಣ, ಉಷ್ಣ ವರ್ಣಗಳು ಯಾವುವು ಅಂತ ಗೊತ್ತಿಲ್ಲ. ಅದೇ ನೀವು ಕೋಸ್ಟಲ್ ಏರಿಯಾದಾಗ ಬರ್ರಿ, ಫಾರ್ ಎಕ್ಸಾಂಪಲ್ ಸಿರ್ಸಿ ಸೈಡ್ ಅಂದ್ರ ಎಲ್ಲಿ ಗುಡ್ಡಗಾಡುಗಳ ಜಾಸ್ತಿ ಅದಾವು, ಎಲ್ಲಿ ಮಳೆಗಳ ಪ್ರಭಾವ ಜಾಸ್ತಿ ಐತಿ, ಯಾವಾಗ್ಲೂ ಮನೆ ತಂಪಾಗಿರುತ್ತ. ಅಂತದ್ರಲ್ಲಿ ಮನೆಯ ವಾತಾವರಣವನ್ನು ಬೆಚ್ಚಗಿ ಮಾಡ್ಬೇಕಾತು ಅಂತಂದ್ರೆ, ಮನೆಯಲ್ಲಿ ಉಷ್ಣತೆಯನ್ನ ನಿರ್ಮಿತ ಮಾಡ್ಬೇಕಾದ್ರೆ ವರ್ಣಗಳನ್ನ ನಾವು ಒಳ್ಳೆಯ ಪರಿಣಾಮಕಾರಿಯಾದ ವರ್ಣಗಳಂದ್ರೆ ಕೇಸರಿ ಮಿಶ್ರಿತ ಕೆಂಪು ಬಣ್ಣಗಳು ಅಥವಾ ಜಾಂಬಳಿ ಬಣ್ಣ, ನೇರಳೆ ಬಣ್ಣ, ಇಂತಹ ಬಣ್ಣಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತಾ ಒಳ ಅಲಂಕಾರ ಬೆಚ್ಚಗಿನ ವಾತಾವರಣವನ್ನ ಬರುತ್ತೆ. ಈಗ ನೆಕ್ಸ್ಟ್ ಈ ವಾರ ಬಿಟ್ರು ನೆಕ್ಸ್ಟ್ ಸೆಮಿಸ್ಟರ್, ನೆಕ್ಸ್ಟ್ ಈ ಸೀರೀಸ್ ಒಳಗ ವರ್ಣಗಳು ಹೆಂಗ ನಮಗ ಇಂಟೀರಿಯರ್ಸ್ ಒಳಗ ಅಂದ್ರೆ ಒಳ ಅಲಂಕಾರದಲ್ಲಿ ಪ್ರಭಾವ ಬೀರ್ತಾವ ಅನ್ನೋ ಕ್ಲಾಸಸ್ ತಗೊಳ್ತೀವಿ. 3 ವರ್ಣಗಳಿಂದ ಸಾಕಷ್ಟು ವರ್ಣಗಳು, ಪ್ರಾಂಗಣ ಹಾಕಿಕೊಟ್ಟಂತಹ ವರ್ಣ ಚಕ್ರವನ್ನ ನಾವು ಹೇಳಿದಾಗ ನಿಮ್ಗ ವರ್ಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಸೀರೀಸ್ ಇಂದ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಕಲೆಯ ವಿನ್ಯಾಸದಲ್ಲಿ 5ನೇದು ಪ್ರಮುಖವಾದ ಕಲೆಯ ಮೂಲ ಅಂಶಗಳು ಅಂತಂದ್ರೆ ವಿನ್ಯಾಸ ಅಂದ್ರ, ಈಗ ನೋಡ್ರಿ, ಈ ಪಿಕ್ಚರ್ ನೋಡ್ತಾ ಇದೀರಿ, ಈ ಚಿತ್ರವನ್ನ ನೀವು ನೋಡ್ತಾ ಇದೀರಿ. ವಿನ್ಯಾಸದಲ್ಲಿ ಏನ್ ಮಾಡಿದ್ದಾರೆ, ಸ್ವಲ್ಪ ಕರ್ವ್ ಅನ್ನು ಯೂಸ್ ಮಾಡಿದ್ದಾರೆ. ಕರ್ವ್ ನುಣುಪಾದಕ್ಕೆ ಇಲ್ಲ, ಟ್ರಯಾಂಗಲ್ ಶೇಪ್ ಒಳಗಿಲ್ಲ, ಸ್ಕ್ವೇರ್ ಶೇಪ್ ಒಳಗಿಲ್ಲ, ಅಥವಾ ರೆಕ್ಟಾಂಗಲ್ ಶೇಪ್ ಒಳಗೆ ಯಾವುದೂ ಇಲ್ಲ. ಸ್ವಲ್ಪ
ಕರ್ವ್ಗಳನ್ನ ವಿನ್ಯಾಸವನ್ನ ವಿಶಾಲತೆಯ ವ್ಯಕ್ತಿತ್ವವನ್ನು ತೋರಿಸ್ಬೇಕಾದ್ರೆ ಒಂದೇ ವಿನ್ಯಾಸವನ್ನ ಪುನರಾವರ್ತನೆ ಮಾಡುವುದರ ಮೂಲಕ ವಿನ್ಯಾಸವನ್ನ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಈ ಪೇಂಟಿಂಗ್ ವಾಲ್ ಮೇಲೆ ಇರುವಂತ ಪೇಂಟಿಂಗ್ ಕೂಡ ಕರ್ವ್ ಲೈನ್ ಅನ್ನ ಅಂದ್ರೆ ಸ್ವಲ್ಪ ಇದನ್ನ ಹೊಂದಿದೆ. ಅದೇ ಪ್ರಕಾರ ಸೋಫಾ ಸೆಟ್ ಕುರ್ಚಿಗಳಲ್ಲಿಯೂ ಕೂಡ ಒಂದ್ ಸ್ವಲ್ಪ ಕರ್ವ್ಸ್ ಇದೆ. ಈ ಕಡೆ ಬ್ಲೂ ಕಲರ್ ಇರುವಂತ 2 ಸೋಫಾ ಏನಿದೆ ಇಲ್ಲಿ ಸಿಟ್ಟಿಂಗ್ಸ್ ಫರ್ನಿಚರ್ ಇದೆ, ಅದು ಕೂಡ ಕರ್ವ್ ಅನ್ನು ಹೊಂದಿದೆ. ಈ ಮಧ್ಯೆ ಇಟ್ಟಂತ ಕಾಫಿ ಟೇಬಲ್ ಕೂಡ ಕರ್ವ್ ಹೊಂದಿದೆ. ಈ ಪ್ರಕಾರವಾಗಿ ನಾವೇನ್ ಮಾಡ್ಬೋದು, ಪುನರಾವರ್ತನೆ ಅಂದ್ರೆ ಯಾವುದೇ ಒಂದು ಆಕಾರವನ್ನ ಒಂದು ಕೊಠಡಿಯ ವೈಶಿಷ್ಟ್ಯವಾಗಿ ಕಾಣಬೇಕು ಅಂತಂದ್ರ ಅದರಲ್ಲಿ ಪೀಠೋಪಕರಣಗಳನ್ನ ಯಾವ ರೀತಿಯಾಗಿ ಜೋಡಿಸಿಟ್ರ ಅದು ಕೋಣೆಯ ಸೊಬಗು ಅಥವಾ ವಿನ್ಯಾಸವನ್ನ ಹೆಚ್ಚಿಗೆ ಮಾಡ್ತತಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಬರೋದು ಇಂಟೀರಿಯರ್ ಒಳಗ ಅಂತಂದ್ರ ಕಲೆಯ ಮೂಲ ಅಲಂಕಾರದಲ್ಲಿ, ಕಲೆಯ ಮೂಲ ಧಾತುಗಳಲ್ಲಿ ಬೆಳಕು ಪ್ರಮುಖವಾದ ಪಾತ್ರ ವಹಿಸುತ್ತದೆ. ನಾವು ಒಳಗ ಬೆಳಕನ್ನು ಯೂಸ್ ಬೇಕಾದ್ರೆ 2 ಪ್ರಕಾರದ ಬೆಳಕು ಬರ್ತವು. ಒಂದು ಸ್ವಾಭಾವಿಕವಾದ ಬೆಳಕು ಅಂದ್ರ ಸೂರ್ಯನಿಂದ ಚಂದ್ರನಿಂದ ಬರುವ ಬೆಳಕುಗಳು ಹೇರಳವಾಗಿ ನಮ್ಮ ಮನೆಯ ಒಳ ಅಲಂಕಾರದಲ್ಲಿ ಬರುವ ಮೂಲಕ ನಾವು ಹೆಚ್ಚು ಕಿಟಕಿಗಳನ್ನ ಬಾಗಿಲುಗಳನ್ನ ಸರಿಯಾದ ದಿಕ್ಕಿನಲ್ಲಿ ಜೋಡಿಸಿಟ್ರೆ ಒಳ ಅಲಂಕಾರದೊಳಗೆ ಬೆಳಕು ಏನಾಗ ಸ್ವಾಭಾವಿಕವಾದ ನೈಸರ್ಗಿಕ ಬೆಳಕು ನಮ್ಮ ಒಳಗೆ ಮನೆಯ ಒಳಗೆ ಬರುವುದರಿಂದ ನಮಗೆ ಏನಾಗ್ತತಿ ಅಂತಂದ್ರೆ ನೈಸರ್ಗಿಕವಾಗಿರುವಂತಹ ಬೆಳಕನ್ನ ನಾವು ಹೆಚ್ಚು ಆಯಾಮಗಳಿಂದ ಬಳಕೆ ಮಾಡ್ಬೋದು. ನಿಮಗ ಬೆಳಕನ್ನ ತಡೆಗಟ್ಟಬೇಕು ಅಥವಾ ಬೆಳಕು ತೀಕ್ಷ್ಣವಾಗಿದೆ, ಮಧ್ಯಾಹ್ನ ಹೊತ್ತು ಬಿಸಿಲು ಬಹಳ ಎಂಟರ್ ಆಗ್ತದ್ರಿ, ದೊಡ್ಡ ಕಿಟಕಿಗಳನ್ನ ಕಟ್ಟಿಸ್ಬಿಟ್ವಿ ನಾವು ಅಂತಂದ್ರ ನೀವು ಅದನ್ನ ಮರೆ ಮಾಚ್ಲಿಕ್ಕೆ ನೀವೇನ್ ಮಾಡ್ಬೋದು, ಫ್ಲೆಕ್ಸಿಬಿಲಿಟಿ ಅನ್ನ ತರ್ಲಿಕ್ಕೆ ಅದನ್ನೇನ್ ಮಾಡ್ಬೋದು, ಕರ್ಟನ್ಸ್ ಗಳನ್ನ ನೀವು ಬಳಕೆ ಮಾಡುವುದರ ಮುಖಾಂತರ ನಿಮಗೆ ಎಷ್ಟು ಬೇಕು ಬೆಳಕನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ. ಆ ಪ್ರಕಾರವಾಗಿ ನೀವು ಒಳ ಅಲಂಕಾರದಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳನ್ನ ಬಾಗಿಲುಗಳನ್ನ ಉಪಯೋಗ ಮಾಡುವುದರ ಮುಖಾಂತರ ಒಳಗಿನ ಬೆಳಕನ್ನ ತೆಗೆದುಕೊಂಡು ಬರ್ಬೋದು. ಹಾಗೂ ಕೃತಕ ಬೆಳಕು, ಮೊದಲಿನ ಕಾಲದೊಳಗೆ ಏನಿತ್ತು ಬೆಳಕು ಅಂತಂದ್ರೆ ಒಂದು ಟ್ಯೂಬ್ ಲೈಟ್ ಬಲ್ಬ್ ಅಥವಾ ಯಾವ್ದಾದ್ರು ಒಂದು ಬಲ್ಬ್ಗಳನ್ನ ಹಾಕ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಫ್ಲೋರೋಸೆಂಟ್, ಡೌನ್ ಫಿಟ್ಟಿಂಗ್, ಇನ್ ಡೈರೆಕ್ಟ್, ಕನ್ಸೀಲ್ಡ್, ಕನ್ವರ್ಟೆಡ್ ಲೈಟ್, ಈ ತರ ಏನಾಗಿದೆ ಟ್ರ್ಯಾಕ್, ಐಬಾಲ್ ಫಿಟ್ಟಿಂಗ್ಸ್, ಬಹಳಷ್ಟು ಪ್ರಕಾರದ ಕೃತಕ ಬೆಳಕು ಬಂದಿದೆ. ನಿಮ್ಗೆ ಯಾವ್ಯಾವ ಸ್ಥಳಗಳಲ್ಲಿ ಆ ಕೋಣೆಯನ್ನ ನೀವು ಹೆಚ್ಚಿಗೆ ಮಾಡ್ಬೇಕು ಅಂತ ಸ್ಥಳಗಳಲ್ಲಿ ನೀವೇನ್ ಮಾಡ್ಬಹುದು, ಈ ಬೆಳಕನ್ನ ತರಬಹುದು. ನೆಕ್ಸ್ಟ್ ಬರೋದು ಕೊನೆಯದ್ದು ಯಾವುದು ಅಂತಂದ್ರ ಸ್ಥಳ ಜಾಗ. ಈ ಪಿಕ್ಚರ್ ಒಳಗ, ಈ ಚಿತ್ರದೊಳಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಪೀಠೋಪಕರಣಗಳನ್ನ ಜೋಡಿಸಿಟ್ರ ನಮಗ ಮುಕ್ತವಾಗಿ ಸಂಚಾರ ಮಾಡ್ಲಿಕ್ಕೆ ಜಾಗ ವಿಶಾಲತೆಯನ್ನ ಕೊಡ್ಬೇಕು, ಅಡೆತಡೆಗಳು ಆಗಬಾರದು. ಆ ರೀತಿಯಾಗಿ ಪೀಠೋಪಕರಣಗಳನ್ನ ಜೋಡಿಸಿರ್ಬೇಕು. ಭಾರವಾದ ಪೀಠೋಪಕರಣಗಳನ್ನ ಗೋಡೆಗೆ ವಿರುದ್ಧವಾಗಿ ಜೋಡಿಸಿರ್ಬೇಕು. ಫಾರ್ ಎಕ್ಸಾಂಪಲ್ 3 ಸೀಟರ್ ಸೋಫಾ, ಕೌಚ್ ಅಥವಾ ದಿವಾನ ಅಥವಾ ಬೆಡ್ ಗಳಾಗಿತ್ತಂದ್ರೆ ಗೋಡೆಗೆ ಆನಿಸಿ ಇಟ್ಕೊಳ್ರಿ. ಅಂದ್ರೆ ಗೋಡೆಗೆ ಹತ್ತಿರವಾಗಿ ಇಟ್ಕೊಂಡಾಗ ಏನಾಗತ್ತ, ವಿಶಾಲತೆ ನಮಗ ಅಂದ್ರೆ ಸ್ಪೇಸ್ ಅಂದ್ರೆ ನಮ್ಗೆ ಏನಾಗತ್ತ, ವಿಶಾಲ ಮನೋಭಾವನೆಯನ್ನ ಕೊಡ್ತತಿ. ಅದೇ ರೀತಿ ತಿಳಿ ವರ್ಣಗಳನ್ನ ಆಕ್ಸೆಂಟೆಡ್ ನ್ಯೂಟ್ರಲ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ ಕೇವಲ ಲೈಟ್ ಬ್ರೌನ್ ಡಾರ್ಕ್ ಬ್ರೌನ್ ಜೊತೆ ಏನ್ ಮಾಡಿದ್ದಾರೆ, ಆಕ್ಸೆಂಟೆಡ್ ನ್ಯೂಟ್ರಲ್ ಅಂತಂದ್ರೆ ಒಂದೇ ಒಂದು ಕಲರ್ ಅನ್ನ ಹೆಚ್ಚು ಪುನರಾವರ್ತನೆ ಅಂದ್ರೆ ಆರೆಂಜ್ ಅನ್ನ ಪಿಲ್ಲೋಗಳಲ್ಲಿ ಯೂಸ್ ಮಾಡಿದ್ದಾರೆ. ಈ ರೀತಿ ಬಣ್ಣಗಳನ್ನು ಕೂಡ ನಾವು ಉಪಯೋಗ ಮಾಡೋದ್ರಿಂದ ಏನಾಗತ್ತ, ಕೋಣೆಯ ವಿಶಾಲ ಜಾಗ ನಮಗೆ ಹೆಚ್ಚಿಗೆ ಕಾಣ್ತತಿ. ಹಾಗೆ ಇಂದಿನ ಒಂದು ಕಲೆಯ ಮೂಲ ಅಂಶಗಳನ್ನ ಇಲ್ಲಿಗೆ ಮುಗಿಸಿದೀವಿ. ನಾಳೆದು ನಕ್ಷೆಯ ತತ್ವಗಳನ್ನು ಸೇಮ್ ಇದೇ ಟೈಮು ಇದೇ ಗೂಗಲ್ ಮೀಟ್ ಒಳಗ ಮಾಡ್ತಾ ಇದೀವಿ. ಇದ್ರದ್ದು ಲಿಂಕ್ ಯೂಟ್ಯೂಬ್ ಒಳಗ ಕನ್ವರ್ಟ್ ಮಾಡಿ ಮಕ್ಕಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕ ಈ ತರ ನಾವು ಸೀರೀಸ್ ಮಾಡಿ ಕಳಿಸ್ತಾ ಇದೀವಿ. ಮಕ್ಕಳಿಗೆ ಯಾರು ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ, ಯಾರಿಗೆ ಕನ್ನಡ ಮೀಡಿಯಂ ಅಂದ್ರ ಕನ್ನಡ ಮಾಧ್ಯಮದಲ್ಲಿಯೇ ಇಂತಹ ಪಾಠಗಳು ಬೇಕು, ಅವರು ಇಂತಹ ಒಂದು ಸೀರೀಸ್ ಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕಲೆಯ ಮೂಲ ಅಂಶಗಳನ್ನ ನಾನು 7 ಅಂಶಗಳನ್ನ ಕಲಿಸ್ತಾ ಇದ್ದೀನಿ. ನಾಳೆ ನಕ್ಷೆಯ ತತ್ವಗಳು, ನಕ್ಷೆಯ ಅಂಶಗಳು ಅಂತಂತಂದ್ರೆ 5 ಬರ್ತವು. ಅದನ್ನ ನಾಳೆ ಕ್ಲಾಸ್ ಒಳಗ ನಾನು ಇದೇ ಸಮಯದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಓವರ್ ಟು ಯು ವಿಷಯ ಮೇಡಮ್. ಯಾರಿಗಾದ್ರೂ ಕಲೆಯ ಮೂಲ ಧಾತುಗಳು ಅಥವಾ ನಕ್ಷೆಯ ತತ್ವಗಳ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಇದನ್ನ ವಾಪಸ್ ಯೂಟ್ಯೂಬ್ ಅಲ್ಲಿಗೆ ಕನ್ವರ್ಟ್ ಮಾಡ್ತಾ ಇದೀವಿ ನಾವು, ಅಲ್ಲಿ ನೋಡ್ಬಹುದು. ಯಾರಿಗಾದ್ರೂ ಪ್ರಶ್ನೆಗಳಿತ್ತಂದ್ರೆ ದಯವಿಟ್ಟು ಅವರು ಪ್ರಶ್ನೆಗಳನ್ನ ಕೇಳಿದ್ರೆ ತಕ್ಕ ಉತ್ತರವನ್ನ ನಾವು ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಸ್ಟೂಡೆಂಟ್ಸ್ ಯಾರಿಗಾರು ಏನಾರು ಕೇಳೋದಿದೇನಪ್ಪ
ಮೈಕ್ ಆನ್ ಮಾಡ್ಕೊಂಡು ಕೇಳ್ರಿ, ಪರವಾಗಿಲ್ಲ. ಯಾಕಂದ್ರೆ ಇದೆಲ್ಲ ಕಲೆಯ ಮೂಲವಶಗಳನ್ನ ಪಟ್ಟಿ ಮಾಡ್ರಿ ಅಂದ್ರೆ 2 ಮಾರ್ಕ್ಸಿನ ಕ್ವಶನ್ಗೆ ಆನ್ಸರು, ವಿವರಿಸ್ರಿ ಅಂತಂದ್ರೆ 10 ಮಾರ್ಕ್ಸಿನ್ಗೆ ಬರೀತಕ್ಕಂತ ಆನ್ಸರು. ಕೇವಲ ಹಾಗಿರೋದ್ರಿಂದ ಗೆರೆಗಳ ಪ್ರಕಾರಗಳ ಗೆರೆಗಳ ಆಯಾಮಗಳನ್ನ ಕೇಳಿದ್ರೆ 5 ಮಾರ್ಕ್ಸ್ ಕ್ವಶನ್ಸ್. ನೀವು ವರ್ಟಿಕಲ್ ಲೈನ್ಸ್ ಅನ್ನ ಹಿಂಗ ತೆಗೆದು, ಹಾರಿಜಾಂಟಲ್ ಲೈನ್ಸ್ ಅಂದ್ರೆ ಅಡ್ಡ ಗೆರೆಗಳನ್ನ, ಕರ್ಣ ಗೆರೆಗಳನ್ನ ಈ ರೀತಿ ತೆಗೆದು ಒಳ ಅಲಂಕಾರದಲ್ಲಿ ಈ ಗೆರೆಗಳನ್ನ ಪುನರಾವರ್ತನೆ ಮಾಡೋದ್ರಿಂದ ಯಾವ ಒಂದು ಮನೋಭಾವನೆ ಅಥವಾ ಮನೆಯೊಳಗೆ ಒಳ ಅಲಂಕಾರಕ್ಕೆ ಯಾವುದನ್ನ ವ್ಯಕ್ತಿತ್ವವನ್ನ ಅದು ಸೂಚಿಸ್ತತಿ ಅಂತ ಬರೆದ್ರೆ ಸಾಕಾಗುತ್ತೆ. 5 ಅಂಕಗಳ ಪ್ರಶ್ನೆಗೆ ಅದನ್ನ ಬರೀಬಹುದು. ಅಥವಾ ಯಾವುದೇ 2 ಕಲೆಯ ಮೂಲಗಳನ್ನ ವಿಸ್ತಾರವಾಗಿ ಚರ್ಚಿಸಿರಿ ಅಂತ ಕೇಳಿದಾಗ ಡೆಪ್ತ್ ಒಳಗ ನೀವು ಇದನ್ನ ಮಾಡ್ಕೊಂತ ಹೋಗ್ಬಹುದು. ಅಥವಾ ಕಲೆಯ ಮೂಲ ಅಂಶಗಳನ್ನ ಪಟ್ಟಿ ಮಾಡಿರಿ ಅಥವಾ ಚರ್ಚಿಸಿರಿ, ಕಲೆಯ ಮೂಲ ಧಾತುಗಳ ಬಗ್ಗೆ ಬರೆಯಿರಿ ಅಂತೇಳಿ 10 ಅಂಕಗಳ ಪ್ರಶ್ನೆ ಕೇಳಿದಾಗ ಈ 7 ಕಲೆಯ ಮೂಲ ಧಾತುಗಳನ್ನ ಒಂದ್ 8 to 10 ಲೈನ್ಸ್ ಒಳಗ ಬರ್ಕೊಂತ ಹೋದ್ರೆ, ಇನ್ನು ಚಿತ್ರಗಳನ್ನ ಹಾಕಿ ಬರೆಯೋದ್ರಿಂದ ಗೆರೆಗಳಿಗೆ ಮಾತ್ರ ನೀವು ಚಿಕ್ಕ ಚಿತ್ರ ಹಾಕ್ಬೋದು. ಅಥವಾ ನೀವ್ ಏನ್ ಮಾಡ್ಬೋದು, ಫಾರ್ಮ್ ಅಂತ ಬರ್ತಲ್ಲ ಆಕಾರಗಳು, ಅಲ್ಲಿ ನೀವು ವೃತ್ತಾಕಾರ, ಅಂಡಾಕೃತಿ, ಚೌಕಾಕಾರ, ತ್ರಿಕೋನಾಕಾರ, ಷಟ್ಭುಜ ಆಕಾರಗಳನ್ನ ಹಾಕಿ ನೀವು ಬರೆಯೋದ್ರಿಂದ ಇನ್ನೂ ನಿಮ್ಮ ಉತ್ತರ ಪತ್ರಿಕೆಗಳನ್ನ ವ್ಯಾಲ್ಯೂಯೇಟ್ ಮಾಡೋರ್ಗು ಇನ್ನೂ ಇಂಟ್ರೆಸ್ಟ್ ಬರ್ತದೆ. ಪಿಕ್ಚರ್ಸ್ ಯಾವಾಗ್ಲೂ ಐಡೆಂಟಿಫೈಸ್ ಮೋರ್ ಪಿಕ್ಚರ್ಸ್ ಗಳನ್ನ ತೆಗೆಯೋದ್ರಿಂದ ನೀವು ಏನಾಗುತ್ತೆ ಅಂತಂದ್ರೆ ಉತ್ತರ ಪತ್ರಿಕೆಯಲ್ಲಿ ಬರೀಲಿಕ್ಕೆ ಇನ್ನೂ ಹೆಚ್ಚು ಆಸಕ್ತಿ ಬರ್ತದೆ. ಯಾರಿಗಾರು ಏನಾರು ಕೇಳೋದಿದೇನಪ್ಪ? ಅಥವಾ ಬೇಕಾದ್ರೆ ಮೆಸೇಜ್ ಒಳಗಡೆ ಹಾಕ್ರಿ, ಬೇಕಾರೆ ಪರವಾಗಿಲ್ಲ. ಚಾಟ್ ಒಳಗಡೆ ಏನಾದ್ರು ಹಾಕ್ರಿ ಬೇಕಾರೆ. ಮಕ್ಕಳು ಅಷ್ಟೊಂದು ಈಗೀಗ ಕಲಿತಾ ಇದ್ದಾರೆ ಝೂಮ್. ಹೌದು, ಇರ್ಲಿ, ಪರವಾಗಿಲ್ಲ. ನೀವೇನೇ ತೊಂದ್ರೆ ಇತ್ತಂದ್ರೆ ಪರವಾಗಿಲ್ಲ. ಅಂತೂ ಇದೆ, ನೀವೇನ್ ಬೇಕಾದ್ರೂ ಕೇಳಿದ್ರೆ ನಾವು ಮಟೀರಿಯಲ್ಸ್ ಅಥವಾ PPT ಇದನ್ನೇ ನಾವು ಈ ಗ್ರೂಪಿಗೂ ಶೇರ್ ಮಾಡ್ತೀವಿ. ಹಾಗೆ ಇದ್ರ ಬಗ್ಗೆ ಏನಾದ್ರೂ ನೋಟ್ಸ್ ಬೇಕಿತ್ತಂದ್ರೆ ಅದನ್ನು ಕೂಡ ಕಲೆಯ ಮೂಲ ಧಾತುಗಳ ಬಗ್ಗೆ ನಾವು ನೋಟ್ಸ್ ಅನ್ನ ಈ ಗ್ರೂಪ್ ಒಳಗ ಶೇರ್ ಮಾಡ್ತೀವಿ ಅಂತ ಹೇಳ್ತಾ, ನಾಳೆ ಕ್ಲಾಸಿಗೆ ಮತ್ತೆ ಇದೇ ರೀತಿ ಬರೋಣ. ಪ್ರಿನ್ಸಿಪಲ್ಸ್ ಆಫ್ ಡಿಸೈನ್ ಅಂತೇಳಿ ಕಲೆಯ ಮೂಲ ವಿನ್ಯಾಸದ ತತ್ವಗಳು ಅಂತ ನಿಯಮಗಳು ಅಥವಾ ತತ್ವಗಳು ಎರಡೂ ಒಂದೇ ಅಂತ ಅದನ್ನ ವಿನ್ಯಾಸಗಳನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ, ಕಲರ್ಸ್ ಅನ್ನ ಕಲಿಯೋಣ. ಕಲರ್ಸ್ 2 ದಿನ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ, 2 ಡೇಸ್ ಬೇಕು ಕಲರ್ಸ್ ಅನ್ನ ಕಲಿಯೋಣ. ಅದ್ರ ನೆಕ್ಸ್ಟ್ ವೀಕ್ ಮತ್ತೆ ಯಾವ್ದು ತೊಂದರೆ ಐತಿ ಅದನ್ನ ನಾವು ಹೆಚ್ಚು ಒತ್ತು ಕೊಟ್ಟು ಪ್ರಾರಂಭಿಸ್ತಾ ಹೇಳ್ದೆ. ಹೂಗಳ ಜೋಡಣೆಗಳ ಬಗ್ಗೆ ತಿಳ್ಕೊಳ್ಬಹುದು ನಾವು. ಆಮೇಲೆ ಅಲಂಕಾರಿಕ ಪರಿಕರಗಳ ಬಗ್ಗೆ ತಿಳ್ಕೊಬಹುದು, ಅವುಗಳನ್ನ ಮತ್ತೆ ಪೀಠೋಪಕರಣಗಳನ್ನ ಹೇಗೆ ಜೋಡಿಸಬಹುದು, ಪರದೆಗಳು ಎಷ್ಟು ತರ ಇದಾವೆ, ಸುಮಾರಷ್ಟು ವಿಷಯಗಳು ನಮ್ಮ ಮನೆಯನ್ನ ತುಂಬಾ ಅಂದವಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಬೇಕಾದಷ್ಟು ಅಂಶಗಳಿದಾವೆ. ಎಲ್ಲ ತಿಳ್ಕೊಳ್ತಾ ಹೋಗೋಣ. ಈಗ ಮುಗಿಸ್ಬಹುದು ಅಂತ ಅನ್ಕೊಳ್ತೀನಿ. ವೀಣಾ ತೆರ್ಲಾಪುರ್ ಮೇಡಮ್ ಅವರು ಸಾಕಷ್ಟು ವಿವರವಾಗಿ ಮತ್ತೆ ಚಿತ್ರಗಳ ಸಮೇತ ನಮಗೆ ಅರ್ಥ ಆಗುವ ತರ ತಿಳಿಸಿಕೊಟ್ಟಿದ್ದಾರೆ. ಮೇಡಮ್, ನಿಮ್ಗೆ ಧನ್ಯವಾದಗಳು. ಮತ್ತೆ ನಾಳೆ ಈಗ ಇವತ್ತು ಯಾರ್ಯಾರು ಜಾಯಿನ್ ಆಗಿದ್ರಿ, ನಾಳೆ ಎಲ್ಲರೂ 12 ಗಂಟೆಗೆ ಮತ್ತೆ ಜಾಯಿನ್ ಆಗ್ರಿ. ಅದರದ್ದು ಲಿಂಕ್ ಅನ್ನ ಮತ್ತೆ ನಾವು ಗ್ರೂಪ್ ಒಳಗಡೆ, ವಾಟ್ಸಪ್ ಗ್ರೂಪ್ ಒಳಗಡೆ ಬಿಡ್ತೀವಿ. ಮತ್ತೆ ಏನಾದ್ರೂ ಬದಲಾವಣೆ ಇದ್ರೆ ವಾಟ್ಸಪ್ ಗ್ರೂಪ್ ಒಳಗಡೆ ತಿಳಿಸ್ತೀವಿ. ಮತ್ತೆ ಇನ್ನು ಯಾರು ಇದ್ದಾರೆ ಈ ಒಳಾಂಗಣ ಅಲಂಕಾರದ ಬಗ್ಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದವ್ರು ಇದ್ದಾರೆ, ಅಥವಾ ಹೋಮ್ ಸೈನ್ಸ್ ಓದ್ತಕ್ಕಂತ ಸ್ಟೂಡೆಂಟ್ಸ್ ಇದ್ದಾರೆ, ಯಾರಿಗಾದ್ರೂ ಅವಶ್ಯಕತೆ ಇದೆ ಈ ತರದ್ದು ಒಂದು ತಿಳುವಳಿಕೆ ಅಂತ ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ, ನಿಮಗೆ ಗೊತ್ತಿದ್ದವರು ಅವ್ರಿಗೆಲ್ಲರಿಗೂ ತಿಳಿಸ್ಕೊಡಿ. ನಾವು ಇಲ್ಲಿ ಅವರಿಗೆ ನಮಗೆ ಎಷ್ಟು ಸಾಧ್ಯ ಇದೆ ಅದನ್ನ ಇಲ್ಲಿ ನಾಲೆಜ್ ಅನ್ನ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಜಾಯಿನ್ ಆದವರು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೀಣಾ ಮೇಡಮ್. ಥ್ಯಾಂಕ್ ಯು.